ಹಾಯ್ ಗಾಯ್ಸ್, ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಕಾವ್ಯ ಆಫ್ಟರ್ ಲಾಂಗ್ ಟೈಮ್ ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದೀರಿ. ಓಕೆ, ಯಾಕಂದರೆ ನಂದು ಫಸ್ಟ್ ಟೈಮು, ಕಾವ್ಯದಿದ್ದು ಸೆಕೆಂಡ್ ಟೈಮು. ಕಾವ್ಯ ಒಪಿನಿಯನ್ ಏನು ಕೇಳೋಣ? ಕಾವ್ಯ, ಯಾವ ಥರ ಅನ್ನಿಸ್ತು ದೇವಸ್ಥಾನ ಹೇಳಿ? ಸೊ ಒನ್ ಟೈಮ್ ಬಂದು ಹೋದ್ಮೇಲೆ ಮತ್ತೆ ನಾನು ಬರಬೇಕು, ಈ ಟೆಂಪಲ್ಗೆ ಬರಲೇಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅನ್ನಿಸ್ತಾನೇ ಇದೆ, ಏನೋ ಒಂದು ನಂಬಿಕೆ. ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್. ಮತ್ತು ಇಲ್ಲಿ ಬಂದಾಗ ನಾನು ಕೂಡ ಒಂದು ರೀಲ್ಸನ್ನೇ ನೋಡಿದ್ದು, ಕೈ ಕಾಲೆಲ್ಲ ಎಲ್ಲೋ ಆಗುತ್ತೆ ಅಂತ. ನಾನು ಈ ಸ್ಟಾರ್ಟಿಂಗ್ ನಮ್ಮ ಯಜಮಾನ ಕೂಡ ಹೇಳಿದ್ದೆ, ನೋಡಿ ಬಂದ ತಕ್ಷಣ ಎಲ್ಲೋ ಆಗಿದೆ ಅಂತ. ಬಟ್ ಇವಾಗ ರಿಯಲಿ ನಾನು ಇವಳು ನೋಡಿದಾಗ ಇವಾಗಲೂ ಕೂಡ ನಮ್ಗೆ ಅದೇ ರೀತಿ ಆಗಿತ್ತು. ಸೊ ಏನೋ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ, ಬರ್ಬೋದು, ಬನ್ನಿ, ಒಳ್ಳೇದಾಗುತ್ತೆ. ಆ ಕಾಟೇರಮ್ಮ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತೀನಿ. ಓಕೆ, ನಾವೀಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಊಟ ಹೇಗಿದೆ ಹಂಗೆ ಟೇಸ್ಟ್ ಮಾಡ್ಕೊಂಡು ಹಾಗೆ ಮತ್ತೆ ಇಲ್ಲಿ ಹೊರಗಡೆ ಒಂದು ರೌಂಡ್ ಹೊಡಿಬೇಕು. ಹೋಗಿ ಕಾಯಿ ದಿವಸ ಹೋಗಿ ರೌಂಡ್ ಹೊಡ್ಕೊಂಡು ಮತ್ತೆ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಫೈನಲಿ ಪ್ರಸಾದ ತಿನ್ನೋಕೆ ಬಂದಿದ್ದೀವಿ. ವೇಟ್ ಮಾಡ್ತಾ ಇದ್ದೀವಿ. ಪ್ರಸಾದ ಇನ್ನೂ ಹಾಕಿಲ್ಲ. ಗ್ಲಾಸ್ ಎಲ್ಲ ಇಟ್ಕೊ ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ತುಂಬ ಹೋಗ್ಬೇಕು. ಪ್ರಸಾದ ಹೆಂಗಿತ್ತು ಕಾರ್ಯ? ಇವತ್ತು ಊಟ ಒಂದು ಚೂರು ಹೇಳ್ತಾ ಇಲ್ಲ. ಹಾಗೆ ಗಾಯ್ಸ್, ತುಂಬ ಬಿಸಿಲು. ಯಾಕೆ ಹೇಳ್ತೀರಾ ಚಪ್ಪ? ನಾವಿವಾಗ ಕಾಯಿನ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ನಾನು ಕಾವ್ಯ ಇಬ್ಬರು ನೋಡೋಕೆ ಹೋಗ್ತಾ ಇದ್ವಿ. ಕಾವ್ಯ ಅವರು ಕರೆಕ್ಷನ್ ಮಾಡ್ತಿದ್ದಾರೆ ನಮಗೆ. ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಎಷ್ಟು ಜನ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನಿಮಗೆ ಪೂರ್ತಿ ತೋರಿಸ್ತೀವಿ, ಓಕೆನಾ? ಕಾವ್ಯ ನೋಡಿ ಮನೆಯಿಂದಾನೇ ಕವರ್ ತೊಗೊಂಬಂದಿದ್ದಾಳೆ. ನನ್ನ ಹತ್ರ ಬ್ಯಾಗ್ ಇದ್ರು ನೋಡಿ ಎಂಥ ಕೆಲಸ ಮಾಡಿದ್ದಾಳೆ ಕಾವ್ಯ. ಈಗ ಅವಳು ಕಾವ್ಯಕ್ಕೆ ಕವರಲ್ಲಿ ಬೇರೆ ಹಾಕಬೇಕು. ಕಾವ್ಯ ನೋಡಿ ನಾನು ಬೇಡ ಅಂದ್ರೂ ಮತ್ತೆ ಹೋಗಿದ್ದಾಳೆ. ಈ ಕಾವ್ಯಗಾಗ ಏನು ಅಭ್ಯಾಸನೂ ಗೊತ್ತಿಲ್ಲ ನೋಡಿ. ಎಷ್ಟು ಅಂಗಡಿಯಲ್ಲಿ ತಗೊಂತಿದ್ದಾರೆ, ಹೋಗಿ ನೋಡಲೇಬೇಕು. ಕಾವ್ಯ ತಗೊಂತೆ ಏನು ಕತೆ ನಿಂದು? ಸುಮ್ಮನೆ ನೋಡಿ, ಸುಮ್ಮನೆ ನೋಡೋಕೆ ಬಂದಿದ್ದಾಳೆ ಕಾವ್ಯ. ಹಿಂಗಿದ್ರೆ ಹೆಂಗೆ ಕತೆ? ಬಿಸ್ನೆಸ್ ಹಿಂಗೆ ಆಗುತ್ತೆ ಕಾವ್ಯ. ಎಲ್ಲ ನೋಡ್ತಾ ಇರ್ಬೇಕು, ಅವಾಗ ತಾನೇ ನಮಗೆ ಎಲ್ಲಿ ಚೆನ್ನಾಗಿದೆ. ಇನ್ನೊಂದ್ಸಲ ಬಜ್ಜಿ ತಿಂತಿ ಅಂತ ಕೇಳ್ತಾಳೆ ಕಾವ್ಯ. ನಾನು ಇವಾಗ ನೋಡಿ ಬೈತಾಳೆ ನೋಡಿ, ಕ್ಯೂಡಿ ಅಂತ ಬರ್ತದೆ, ಆದರೂ ಫಿಲ್ಟರ್ ಆಗ್ತಾ ನೋಡಿ. ಕಾವ್ಯ ಒಬ್ಬಳೇ ಈ ಥರ ಭಾಷೆ ನನ್ನ ಬೇಡ ನೋಡಿ. ಮೆಹಂದಿ ಎಲ್ಲ ಹಾಕ್ಸ್ಕೊಂತಿದ್ದಾರೆ. ಮೆಹಂದಿ ಎಲ್ಲ ಬೇಡ, ನಮ್ಮ ಕೆಲಸದ ಮೇಲೆ ಮೆಹಂದಿ ಹಾಕ್ಸ್ಕೊಂಡ್ರೆ ಏನು ವಿಶೇಷ, ಏನು ಸಮಾಚಾರ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ರೂಮರ್ಸ್ ಮಾಡಿಬಿಡ್ತಾರೆ. ಏನಂತೀರಾ ನೋಡಿ? ಕಾವ್ಯ ನೀನು ಹಾಕ್ಸ್ಕೊಂತ ಮೆಹಂದಿ ಬೇಡಪ್ಪ ನೋಡಿ. ಕಾವ್ಯಕ್ಕೆ ಬೇಡ ಅಂತ, ಯಾಕಂದರೆ ನಮಗೆ ಮೆಹಂದಿ ಹಾಕ್ಸ್ಕೊಳ್ತೀನಿ ಭಯ. ಹಾಂ ನೋಡಿ, ಕಾವ್ಯನೇ ಮೆಹಂದಿ ಹಾಕ್ಕೊಳ್ತೀನಿ. ಬಸ್ ಬಂದು ನಿಂತಿದೆ. ಹೋಗಲ್ಲ, ನೆಕ್ಸ್ಟ್ ಬಸ್ಗೆ ಹೋಗೋದು. ಯಾಕಂದರೆ ಈ ಬಸ್ ಯಾಕಂದರೆ ಫುಲ್ ರಶ್ ಇದೆ ಅಂತೆ ನೋಡಿ. ಮಾತಾಡಿ ಹೇಳಿ. ಏನು ಹೇಳಿ?
ಹೇಳು ಈ ಬಸ್ಗಂತೂ ನಾವು ಹೋಗಲ್ಲ, ಅವನಾಯ್ತು. ಈ ಬಸ್ಗಂತೂ ಹೋಗಲ್ಲ, ಫುಲ್ ರಶ್ ಇದೆ. ಹಾಗಾಗಿ ನೆಕ್ಸ್ಟ್ ಬಸ್ಗೆ ನಾವು ಹೋಗ್ತೀವಿ. ಸೊ ನೀವು ಬನ್ನಿ ದೇವಸ್ಥಾನಕ್ಕೆ, ಎಲ್ಲರಿಗೂ ಒಳ್ಳೆ ಬನ್ನಿ ಅಂತ ಕೇಳ್ಕೊಳ್ಳಿ, ದೇವರಲ್ಲಿ ಕೇಳ್ಕೊಳ್ಳಿ ಎಲ್ಲರೂ ಒಳ್ಳೆ. ಇನ್ನೊಂದು ಏನಂದರೆ ಚಾಲೆಂಜಿಂಗು, ನಾವಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ, ಅದು ಬೇರೆ ಚಪ್ಪಲಿ ಅಲ್ಲಿ ಇಡಬಾರ್ದು ಅಂತ ಹೇಳಿದ್ದಾರೆ. ಅದು ಬೇರೆ ನಾವು ನೋಡಿ ಕೂಡ ಇಟ್ಟು ಬಿಟ್ಟಿದ್ದೀವಿ ಚಪ್ಪಲಿ. ಈಗ ಚಾಲೆಂಜಿಂಗ್ ಮ್ಯಾಟರ್ ಅಂದರೆ ಚಪ್ಪಲಿ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಏನಂತೀರಾ? ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ರೀ ಚಪ್ಪಲಿ ಸಿಗ್ತಾ ಇಲ್ವಾ ಅಂತ. ಚಪ್ಪಲಿ ಎತ್ಕೊಂಡೋಗಿ ಎಲ್ಲಿ ಬಿಸಾಕಿದ್ದಾರೆ ಅಂದ್ಬಿಟ್ಟು ನಾವು ಪೇ ಮಾಡಿಲ್ಲ ಚಪ್ಪಲಿಗೆ ಅಂತ. ನಾವು ಚಪ್ಪಲಿನ ಇಲ್ಲೇ ಬಿಟ್ಟಿದ್ದಿತ್ತು, ಅವ್ರು ತೊಗೊಂಡೋಗಿ ಚಪ್ಪಲಿನ ಅಲ್ಲಿ ಹಾಕಿದ್ದಾರೆ. ನೋಡಿ ಯಾವ ಥರ ನಮಗೆ ಕಷ್ಟ ಕೊಡ್ತಿದ್ದಾರೆ ಅಂದರೆ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ, ಆಯ್ತಾ ಇಲ್ಲ ಅಣ್ಣ, ಆಯ್ತಾ ಇಲ್ಲ ಅಣ್ಣ ಅಂತ. ನೋಡಿ ನನ್ನ ಚಪ್ಪಲಿ ನೋಡಿ ಯಾವ ಥರ ಗತಿಯಾಗಿದೆ. ಅಯ್ಯೋ ಒಂದೇ ಚಪ್ಪಲಿ ಇದೆ, ಇನ್ನೊಂದು ಕಾಣಿಸ್ತಾ ಇಲ್ಲ ಕಾವ್ಯ. ಚಪ್ಪಲಿ ಇನ್ನೊಂದು ಕಾಣಿಸ್ತಾ ಇಲ್ಲ. ಸಿಕ್ತು ನೋಡಿ, 2 ಕಾಲು ಚಪ್ಪಲಿ ಸಿಕ್ತು ನಮ್ಮ ಹತ್ರ ಈಗ. ನೋಡಿ ಕಾವ್ಯ ಆ ಕಡೆ ಹೋಗ್ತಾಳೆ, ನಾನು ಈ ಕಡೆ ಬರ್ತೀನಿ. ಅಣ್ಣ ನೋಡಿ ಯಾರಾದರೂ ಇರಲಿ ಅಣ್ಣ, ಕಾಟರಾಮ ದೇವಸ್ಥಾನದಲ್ಲಿ ಯಾರಾದರೂ ಇರಲಿ, ಹೆಡ್ ಅನ್ನೋರು ಇರಲಿ, ಯಾರೋ ಒಂದು ಇರಲಿ ಅಣ್ಣ, ದಯವಿಟ್ಟು ಈ ಥರ ಚಪ್ಪಲಿನ ತಗೊಬಂದು ಈ ಥರ ಬಿಸಾಕಬೇಡಿ ಅಣ್ಣ. ಯಾಕಂದರೆ ನಾವು ದೂರದಿಂದ ಬರ್ತೀವಣ್ಣ, 40 ಕಿಲೋಮೀಟ್ರಿಂದ ಬರ್ತೀವಿ. ಪ್ರತಿಯೊಂದರಲ್ಲೂ ಅಮೌಂಟ್ ಇಟ್ಟಿದ್ದೀರಾ, ಚಪ್ಪಲಿ ಬಿಡೋದ್ರಲ್ಲಿ ಏನು ಹೇಳೋಕ್ಕಾಗ್ತಾಯಿಲ್ಲ. ಭಕ್ತಿ ಅನ್ನೋದು ಒಂಥರ ನನಗೆ ಮಾರಾಟ ಆಗ್ಬಿಟ್ಟಿದೆ. ಭಕ್ತಿ ಅನ್ನೋದು ಮನಸ್ಸಿನಿಂದ ಎಷ್ಟು ಬಿಸಿಲು ಅಂತೀರಾ, ನಿಜ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ ಈ ರೇಂಜಿಗೆ ಬಿಸಿಲು ನೋಡಿದ್ರೆ ನಮ್ಮ ಕತೆ ಹೇಗೆ, ನಾವು ಹೇಗೆ ಮನೆಗೆ ಹೋಗೋದು? ಏನು ಸನ್ಸ್ಕ್ರೀನ್ ಬೇರೆ ಹಾಕ್ಕೊಂಬಂದಿಲ್ಲ ಇವತ್ತು. ಬೇಡ ಸೆರಾಮಿಕ್ ನೋಡ್ತೀಯ ಅಂತ ಹೇಳ್ತಾರೆ, ಸುಮ್ಮನೆ ಹೋಗಿ ನೋಡೋಕ್ಕಾಗುತ್ತೆ ಏನು? ಇವಳು ನಮ್ಮಮ್ಮ ಪಾರ್ಟ್ 2 ಇದ್ದಂಗೆ ಇವರು ಕರ್ಕೊಂಡು ಹೋಗ್ತಾರೆ, ಒಳಗಡೆ ಏನು ತಗೊಳಲ್ಲ, ಹಂಗೆ ವಾಪಸ್ ಬರ್ತಾರೆ. ಕಾವ್ಯ ನಲ್ಲಿ ಬಸ್ ಬಂದಾಯಿತು, ಸೀಟು ಸಿಕ್ಕಾಯಿತು. ಏನಂದರೆ ಸೀಟ್ ಸ್ವಲ್ಪ ಇಬ್ಬರಿಗೆ ಸಿಕ್ಕಾಯಿತು, ಯಾಕಂದರೆ ಇಬ್ಬರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀವಿ ಸೀಟಲ್ಲಿ. ನೋಡಿ ಬಸ್ ಹತ್ತಿದ್ದೀವಿ, ಜನ ಬರಬೇಕಂತೆ, ಜನ ಬಂದಮೇಲೆ ಬಸ್ ಹೋಗುತ್ತಂತೆ. ಸೊ ಓಕೆ ಬಾಯ್, ಮತ್ತೆ ಅಲ್ಲಿ ಲೊಕೇಶನ್ ರೀಚ್ ಆಗಿ ನಾನು ವೀಡಿಯೋ ಮಾಡ್ತೀನಿ. ಬಾಯ್. ವಾಪಸ್ ನಾಗವಾರ ಬಂದಾಯಿತು. ನೋಡಿ ಕಾವ್ಯ ಗಟ್ಟಿ ನೋಡಿ ಹಿಂಗಾಗ್ಬಿಟ್ಟೋಳೆ ಶೆಕೆಗೆ. ನೋಡಿ ನಾಗವಾರ ರೀಚ್ ಆದ್ರಿ, ಮೇಲೆ ಕಾಣಿಸ್ತಿದೆ ಅಂಡರ್ ಪಾಸು. ಫೈನಲಿ ಕಾವ್ಯನ ಈಗ ಅವ್ರ ಮನೆಯವ್ರು ಬರ್ತಾರೆ, ಕಳ್ಸ್ಕೊಡ್ಬೇಕು ಕಾವ್ಯನ. ಏನಂತೀರಾ? ಮುಂದೆ ನೋಡು ಹೋಗ್ಬೇಕು, ಇಲ್ಲಾಂದರೆ ಬೀಳ್ತೀವಿ, ಧಮ್ ಅಂತ ಬೀಳ್ತೀವಿ. ಏನಂತೀರಾ? ಕಾವ್ಯ ಏನಾದರೂ ಹೇಳ್ಬೇಕು ಅನ್ಸುತ್ತಾ? ಇವಾಗ ನಮಗೆ ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗಲಿಲ್ಲ, ಬರಬೇಕಾದ್ರೂ ಸುಸ್ತಾಗಿಲ್ಲ, ಬಸ್ಸಲ್ಲಿ ಬಂದು ಬಿಸಿಲಿಗೆ ತುಂಬ ಸುಸ್ತಾಗಿ ಇರಿಟೇಟ್ ಆಗ್ತಾಯಿದ್ವಿ ಅಷ್ಟೇ ಹೇಳೋದು. ಬಿಸಿಲು ಯಾವ ಥರ ಇತ್ತು? ಹೆವಿ ಬಿಸಿಲಿತ್ತು, ನಮ್ಮ ನೋಡಿದ್ರೆ ಗೊತ್ತಾಗ್ತದೆ. ಬಿಸಿಲಿದ್ದೀವಿ, ಹೆವಿ ಬಿಸಿಲು ಬಸ್ಸಲ್ಲಂತೂ. ಅದು ಎಸ್ಪೆಷಲಿ ಬಸ್ಸಲ್ಲಿ ಸಕ್ಕತ್ತ ಬಿಸಿಲು. ಓಕೆ ಫ್ರೆಂಡ್ಸ್, ಫೈನಲಿ ನಂದು ಕಾವ್ಯ ಒಂದು ಟೆಂಪಲ್ ರನ್ ನೋಡಿಬೇಕು ಅಂತಿದ್ರಿ. ಟೆಂಪಲ್ ರೌಂಡ್ ಎಲ್ಲ ಮುಗ್ದೋಯ್ತು. ಇನ್ನು ಕಾವ್ಯನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ಅವ್ರ ಹಸ್ಬೆಂಡ್ ಬರ್ತಾರೆ. ಸೊ ಕಾವ್ಯ ಅವ್ರ ಹಸ್ಬೆಂಡ್ ಜೊತೆ ಗಾಡಿಯಲ್ಲಿ ಬೋರ್ ಅಂತ ಹೋಗ್ತಾರೆ. ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ರಜೆ ಹಾಕಿದ್ದೀವಿ. ಅದನ್ನೆಲ್ಲ ರಿವೀಲ್ ಮಾಡಬಾರ್ದು, ಯಾಕಂದರೆ ನಾಳೆ ದಿವಸ ನಮಗೆ ಪ್ರಾಬ್ಲಮ್ ಆಗುತ್ತೆ. ಏನಂತೀರಾ? ಈಗ ಕಾವ್ಯ ಅವ್ರನ್ನ ಕಳ್ಸ್ಕೊಡೋ ಟೈಮ್ ಆಯಿತು. ಇನ್ನು ನಾನು ಮನೆಗೆ ಹೋಗಬೇಕು, ಕೆಲಸ ಜಾಸ್ತಿ ಇದೆ. ಓಕೆ ಬಾಯ್. ನಮ್ಮದು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಆಲ್, ಟೇಕ್ ಕೇರ್. ಕಾವ್ಯ ಬಾಯ್ ಮಾಡು.